ನಮಸ್ಕಾರ ಗೆಳೆಯರೇ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಭಾರತ ಮತ್ತು ರಷ್ಯಾ ನಡುವಿನ ಒಂದು ಐತಿಹಾಸಿಕ ಒಪ್ಪಂದದ ಬಗ್ಗೆ ಮಾತನಾಡಲಿದ್ದೇವೆ. ಹೌದು, ಭಾರತ ಮತ್ತು ರಷ್ಯಾ ನಡುವಿನ ಸಂಬಂಧಕ್ಕೆ ಸಂಬಂಧಿಸಿದಂತೆ ಒಂದು ಅತಿ ದೊಡ್ಡ ಮತ್ತು ಪ್ರಮುಖ ಸುದ್ದಿಯೊಂದು ಹೊರಬಿದ್ದಿದ್ದು, ಇನ್ನು ಮುಂದೆ ಭಾರತದಲ್ಲಿ ರಷ್ಯಾದ ಫೈಟರ್ ಜೆಟ್ಗಳು, ಯುದ್ಧ ನೌಕೆಗಳು ಮತ್ತು ಸಾವಿರಾರು ರಷ್ಯನ್ ಸೈನಿಕರು ನಿಯೋಜನೆಗೊಳ್ಳಲಿದ್ದಾರೆ. ಅದೇ ರೀತಿ ರಷ್ಯಾದಲ್ಲೂ ಕೂಡ ಭಾರತದ ಫೈಟರ್ ಜೆಟ್ಗಳು, ಯುದ್ಧ ನೌಕೆಗಳು ಮತ್ತು ನಮ್ಮ ಹೆಮ್ಮೆಯ ಸೈನಿಕರು ಕೂಡ ನಿಯೋಜನೆಗೊಳ್ಳಲಿದ್ದಾರೆ. ಹಾಗಾದರೆ ಏನಿದು ಹೊಸ ಒಪ್ಪಂದ? ಇದರಿಂದ ಭಾರತಕ್ಕೆ ಆಗುವ ಲಾಭವೇನು? ಸೊ ಬನ್ನಿ ಗೆಳೆಯರೆ, ಇವತ್ತಿನ ವಿಡಿಯೋದಲ್ಲಿ ಎಲ್ಲದರ ಬಗ್ಗೆ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ. ಅದಕ್ಕಾಗಿ ಇಂಟ್ರೆಸ್ಟಿಂಗ್ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೂ ಲೈಕ್ ಮಾಡುತ್ತಾ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಸೊ ಗೆಳೆಯರೆ, ಭಾರತ ಮತ್ತು ರಷ್ಯಾ ನಡುವೆ ಇತ್ತೀಚೆಗೆ ಒಂದು ಪ್ರಮುಖ ಒಪ್ಪಂದ ನಡೆದಿದೆ ಹಾಗೂ ಇದು ಎರಡೂ ದೇಶಗಳ ಮಿಲಿಟರಿ ಶಕ್ತಿ ಮತ್ತು ಸಹಕಾರವನ್ನು ಒಂದು ಹೊಸ ಮಟ್ಟಕ್ಕೆ ಕೊಂಡೊಯ್ಯಲಿದೆ. ಹಾಗೂ ಈ ಒಪ್ಪಂದದ ಹೆಸರು ರಿಲೋಸ್, ರೆಸಿಪ್ರೋಕಲ್ ಎಕ್ಸ್ಚೇಂಜ್ ಆಫ್ ಲಾಜಿಸ್ಟಿಕ್ಸ್ ಸಪೋರ್ಟ್, ಅಂದರೆ ಪರಸ್ಪರ ಲಾಜಿಸ್ಟಿಕ್ ಬೆಂಬಲ ವಿನಿಮಯ ಒಪ್ಪಂದ. ಅಧಿಕೃತವಾಗಿ ಹೇಳಬೇಕಂದ್ರೆ ಈ ಒಪ್ಪಂದವು 2026 ಜನವರಿ 12ರಿಂದಲೇ ಜಾರಿಗೆ ಬಂದಿದೆ. ಆದರೆ ಇದರ ಅಧಿಕೃತ ದಾಖಲೆಗಳನ್ನು ಮತ್ತು ನಿಯಮಗಳನ್ನು ಏಪ್ರಿಲ್ 18, 2026ರಂದು ರಷ್ಯಾದ ಅಧಿಕೃತ ಪೋರ್ಟಲ್ನಲ್ಲಿ ಬಿಡುಗಡೆ ಮಾಡಲಾಗಿದೆ. ಸೊ ಇದರಿಂದಾಗಿ ಒಪ್ಪಂದದ ಎಲ್ಲ ನಿಯಮಗಳು ಮತ್ತು ಷರತ್ತುಗಳು ಈಗ ಜಗತ್ತಿಗೆ ಸಂಪೂರ್ಣವಾಗಿ ಸ್ಪಷ್ಟವಾಗಿದೆ. ಸೊ ಈಗ ಈ ರಿಲೋಸ್ ಒಪ್ಪಂದ ಅಂದ್ರೆ ಏನು ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋಣ. ಗೆಳೆಯರೆ, ಈ ಒಪ್ಪಂದದ ಅಡಿಯಲ್ಲಿ ಭಾರತ ಮತ್ತು ರಷ್ಯಾ ಪರಸ್ಪರ ತಮ್ಮ ಸೈನ್ಯವನ್ನ ಒಂದಕ್ಕೊಂದು ದೇಶಗಳಲ್ಲಿ ನಿಯೋಜಿಸಬಹುದಾಗಿದೆ. ಒಂದೇ ಬಾರಿಗೆ ಗರಿಷ್ಠ 3,000 ಸೈನಿಕರು, 10 ಫೈಟರ್ ಜೆಟ್ಗಳು ಮತ್ತು 5 ಯುದ್ಧ ನೌಕೆಗಳನ್ನು ನಿಯೋಜಿಸುವುದಕ್ಕಾಗಿ ಇದರಲ್ಲಿ ಅನುಮತಿ ನೀಡಲಾಗಿದೆ. ಅಂದರೆ ಈಗ ಭಾರತದಲ್ಲಿ ರಷ್ಯಾದ ಸೈನಿಕರು ಮತ್ತು ರಷ್ಯಾದಲ್ಲಿ ಭಾರತೀಯ ಸೈನಿಕರು ಒಟ್ಟಿಗೆ ಕಾಣಿಸಿಕೊಳ್ಳಲಿದ್ದಾರೆ. ಹಾಗೆಯೇ ಇಲ್ಲಿ ದಯವಿಟ್ಟು ಗಮನಿಸಿ ಗೆಳೆಯರೆ, ಈ ನಿಯೋಜನೆಯು ಯಾವುದೇ ಯುದ್ಧ ಮಾಡುವುದಕ್ಕಾಗಿ ಅಲ್ಲ, ಬದಲಾಗಿ ಜಾಯಿಂಟ್ ಮಿಲಿಟರಿ ಎಕ್ಸರ್ಸೈಸ್, ಮಾನವೀಯ ನೆರವು ಮತ್ತು ಪ್ರಕೃತಿ ವಿಕೋಪದಂತಹ ಸಮಯದಲ್ಲಿ ವಿಪತ್ತು ನಿರ್ವಹಣೆಯಂಥ ಕೆಲಸಗಳಿಗೆ ಮಾತ್ರ ಆಗಿರ್ತದೆ. ಅಂದರೆ ಎರಡೂ ದೇಶಗಳು ಒಟ್ಟಾಗಿ ಕೆಲಸ ಮಾಡುವ ಮೂಲಕ ಪರಸ್ಪರ ಮಿಲಿಟರಿ ಶಕ್ತಿ ಮತ್ತು ತಂತ್ರಜ್ಞಾನವನ್ನು ಇನ್ನಷ್ಟು ಉತ್ತಮವಾಗಿ ಅರ್ಥ ಮಾಡಿಕೊಳ್ಳಲಿವೆ. ಹಾಗೆಯೇ ಈ ಒಪ್ಪಂದದಲ್ಲಿ ಒಟ್ಟು 21 ನಿಯಮಗಳಿವೆ ಮತ್ತು ಇದು 5 ವರ್ಷಗಳ ಕಾಲ ಜಾರಿಯಲ್ಲಿರಲಿದೆ. ಒಂದು ವೇಳೆ 5 ವರ್ಷಗಳ ನಂತರ ಎರಡೂ ದೇಶಗಳಿಗೆ ಯಾವುದೇ ಆಕ್ಷೇಪಣೆ ಇಲ್ಲದಿದ್ರೆ ಇದು ತಾನಾಗಿಯೇ ಮುಂದಿನ ಅವಧಿಗೂ ವಿಸ್ತರಣೆ ಆಗ್ತದೆ. ಹಾಗೂ ಇದರ ಅತಿ ದೊಡ್ಡ ಲಾಭ ಅಂದರೆ ಎರಡೂ ದೇಶಗಳು ಪರಸ್ಪರ ಮಿಲಿಟರಿ ನೆಲೆಗಳು, ವಿಮಾನ ನಿಲ್ದಾಣಗಳು ಮತ್ತು ಬಂದರುಗಳನ್ನು ಬಳಸಿಕೊಳ್ಳಬಹುದಾಗಿದೆ. ಗೆಳೆಯರೆ, ಮಾಹಿತಿಯ ಪ್ರಕಾರ ಇದರಿಂದ 40ಕ್ಕೂ ಹೆಚ್ಚು ಸೇನಾ ನೆಲೆಗಳಿಗೆ ಎರಡೂ ದೇಶಗಳ ಪ್ರವೇಶ ಸುಲಭವಾಗಲಿದೆ. ಭಾರತಕ್ಕೆ ರಷ್ಯಾದ ಆರ್ಕಿಟೆಕ್ಟ್ ಪ್ರದೇಶ ಮತ್ತು ವಾಲ್ಡಿವಾಸ್ಟೋಕ್ನಂತಹ ಪ್ರಮುಖ ಬಂದರುಗಳಿಗೆ ಸುಲಭ ಪ್ರವೇಶ ಸಿಗಲಿದೆ. ಅದೇ ರೀತಿ ರಷ್ಯಾ ದೇಶಕ್ಕೂ ಕೂಡ ಹಿಂದೂ ಮಹಾಸಾಗರದಲ್ಲಿರುವ ಭಾರತೀಯ ಬಂದರುಗಳ ಲಾಭ ಸಿಗಲಿದೆ. ಇದಷ್ಟೇ ಅಲ್ಲದೆ ಭಾರತ ಮತ್ತು ರಷ್ಯಾ ಎರಡೂ ದೇಶಗಳು ಪರಸ್ಪರ ಸೈನ್ಯಕ್ಕೆ ಇಂಧನ, ರಿಪೇರಿ ಮತ್ತು ಇತರೆ ಅಗತ್ಯ ಸೌಲಭ್ಯಗಳನ್ನು ಕೂಡ ಒದಗಿಸಲಿವೆ. ಸೊ ಇದರಿಂದಾಗಿ ಭವಿಷ್ಯದ ಸೇನಾ ಕಾರ್ಯಾಚರಣೆಗಳು ಮತ್ತು ತರಬೇತಿಗಳು ಇನ್ನಷ್ಟು ವೇಗವಾಗಿ ಮತ್ತು ಸುಲಭವಾಗಿ ನಡೆಯಲಿವೆ. ಗೆಳೆಯರೆ, ಈ ಒಪ್ಪಂದಕ್ಕೆ ಫೆಬ್ರವರಿ 2025ರಲ್ಲಿ ಮಾಸ್ಕೋದಲ್ಲಿಯೇ ಸಹಿ ಹಾಕಲಾಗಿತ್ತು. ಆ ನಂತರ ಡಿಸೆಂಬರ್ 2025ರಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಅವರು ತಮ್ಮ ಭಾರತ ಭೇಟಿಯ ಸಂದರ್ಭದಲ್ಲಿ ಇದಕ್ಕೆ ಅಧಿಕೃತ ಅನುಮೋದನೆಯನ್ನು ನೀಡಿದರು. ಹಾಗೂ ಆ ನಂತರ 2026ರಲ್ಲಿ ಇದನ್ನು ಸಂಪೂರ್ಣವಾಗಿ ಜಾರಿಗೆ ತರಲಾಗಿದ್ದು, ಈಗ ರಷ್ಯಾದ ಅಧಿಕೃತ ವೆಬ್ಸೈಟ್ನಲ್ಲಿ ಇದರ ದಾಖಲೆಗಳನ್ನು ಹಂಚಿಕೊಳ್ಳಲಾಗಿದೆ. ಹಾಗೆಯೇ ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಮುಖ್ಯ ಅಂಶವೇನೆಂದರೆ, ಭಾರತವು ಕೇವಲ ರಷ್ಯಾದೊಂದಿಗೆ ಮಾತ್ರ ತನ್ನ ಸಂಬಂಧವನ್ನು ಉತ್ತಮಪಡಿಸಿಕೊಳ್ತಾ ಇಲ್ಲ, ಅಮೆರಿಕಾದೊಂದಿಗೂ ಕೂಡ ಭಾರತ ಇಂತಹದೇ ಒಂದು ಒಪ್ಪಂದವನ್ನು ಮಾಡಿಕೊಂಡಿದೆ. ಹಾಗೂ ಅದನ್ನು ಲೆಮೋವಾ ಅಂದರೆ ಲಾಜಿಸ್ಟಿಕ್ಸ್ ಎಕ್ಸ್ಚೇಂಜ್ ಮೆಮೊರಾಂಡಮ್ ಆಫ್ ಅಗ್ರಿಮೆಂಟ್ ಅಂತ ಕರೆಯಲಾಗ್ತದೆ. ಸೊ ಆ ಒಪ್ಪಂದದಡಿಯಲ್ಲೂ ಎರಡೂ ದೇಶಗಳ ಸೇನೆಗಳು ಪರಸ್ಪರ ಸಹಾಯ ಮಾಡ್ತವೆ. ಹಾಗೆಯೇ ಇದರಿಂದ ಏನು ಸ್ಪಷ್ಟವಾಗ್ತದೆ ಅಂದರೆ, ಭಾರತವು ತನ್ನ ಡಿಫೆನ್ಸ್ ಪಾಲಿಸಿಯ ಬಗ್ಗೆ ಎಷ್ಟು ಜಾಗರೂಕವಾಗಿದೆ ಮತ್ತು ಜಾಗತಿಕ ಮಟ್ಟದಲ್ಲಿ ಹೇಗೆ ತನ್ನ ವಿದೇಶಾಂಗ ನೀತಿಯ ಸಮತೋಲನವನ್ನು ಕಾಯ್ದುಕೊಳ್ಳುತ್ತಿದೆ ಅನ್ನೋದು. ಗೆಳೆಯರೇ, ಇಲ್ಲಿ ನಮ್ಮ ಭಾರತವು ಯಾವುದೇ ಒಂದೇ ದೇಶದ ಮೇಲೆ ಹೆಚ್ಚು ಅವಲಂಬಿತವಾಗಿಲ್ಲ ಅನ್ನೋದನ್ನು ಇದು ತೋರಿಸುತ್ತದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಈ ಒಪ್ಪಂದವು ಭಾರತ ಮತ್ತು ರಷ್ಯಾ ನಡುವಿನ ಆಳವಾದ ರಕ್ಷಣಾ ಸಂಬಂಧಗಳ ಸ್ಪಷ್ಟ ಸಂಕೇತವಾಗಿದ್ದು, ಮುಂಬರುವ ದಿನಗಳಲ್ಲಿ ಇದು ಎರಡೂ ದೇಶಗಳ ಸೇನಾ ಶಕ್ತಿ ಮತ್ತು ಜಾಗತಿಕ ಪ್ರಭಾವವನ್ನು ಇನ್ನಷ್ಟು ಬಲಪಡಿಸುವುದರಲ್ಲಿ ಯಾವುದೇ ಅನುಮಾನವೇ ಇಲ್ಲ. ಸೊ ಗೆಳೆಯರೆ, ಭಾರತ ಮತ್ತು ರಷ್ಯಾದ ನಡುವಿನ ಈ ಬೆಳೆಯುತ್ತಿರುವ ರಕ್ಷಣಾ ಪಾಲುದಾರಿಕೆಯನ್ನು ನೀವು ಹೇಗೆ ನೋಡ್ತೀರಿ? ಇದರಿಂದ ಭಾರತಕ್ಕೆ ಲಾಭವಾಗಲಿದೆಯೇ? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಖಂಡಿತ ತಿಳಿಸಿ. ಈ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.